Yes, my dear students, welcome to the physics class, the first chapter, electric charge and field. In this chapter, in this video, we will discuss, we will derive the expression for electric field strength due to a dipole. So, in the last class, we discussed about the dipole. What is the dipole? Dipole is a system of two equal and opposite charges. ಒಂದು ಪಾಸಿಟಿವ್ ಇರುತ್ತೆ, ಇನ್ನೊಂದು ನೆಗೆಟಿವ್ ಇರುತ್ತೆ. ಎರಡರದ್ದು ಮ್ಯಾಗ್ನಿಟ್ಯೂಡು ಸೇಮ್ ಇರುತ್ತೆ. ಒಂದು +5 ಮೈಕ್ರೋಕೂಲಮ್ ತೊಗೊಂಡ್ರೆ ಇನ್ನೊಂದು -5 ಮೈಕ್ರೋಕೂಲಮ್ ಇರುತ್ತೆ. ಇವೆರಡರ ಮಧ್ಯೆ ವೆರಿ ಸ್ಮಾಲ್ ಡಿಸ್ಟೆನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಸೊ ದಿಸ್ ಈಸ್ ಅ ಡೈಪೋಲ್. ಮೇನ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಡೈಪೋಲಲ್ಲಿ ಅಂದರೆ ಡೈಪೋಲ್ ಮೊಮೆಂಟಿನ ಡೈರೆಕ್ಷನ್ ಹೇಗಿರುತ್ತೆ? ಇಟ್ ಇಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಟು ಪಾಸಿಟಿವ್ ಚಾರ್ಜ್ ಇರುತ್ತೆ. ಡೈರೆಕ್ಷನ್ ಇಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್. So dipole, so we are going to derive the expression for electric field strength due to a dipole along the axial line. We have two cases here. One is along the axial line, another is along the equatorial line. What is the axial line? Axial line is the line which is passing through both the charges. Axial line ಹೇಗಿರುತ್ತೆ? ಎರಡೂ ಚಾರ್ಜಿನ ಮೂಲಕ ಪಾಸ್ ಆಗಬೇಕು. ಆ ಲೈನ್ಗೆ ನಾವು axial line ಅಂತ ಕರಿತೀವಿ. ಆ ಲೈನಲ್ಲಿ ಇದ್ದಾಗ ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಿರುತ್ತೆ ಅಂತ ನೋಡಿ. ವೆರಿ ಸಿಂಪಲ್ ಸ್ಟೆಪ್. ಏನು ಮಾಡೋಣ? Q1 ಮತ್ತು Q2 ಅಥವಾ ಒಂದು +Q ಇನ್ನೊಂದು -Q ಅಂತ ತೊಗೊಂಡಿದ್ವಿ. -Q ಇಂದ ಏನು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ ಈಕ್ವೇಷನ್ ಬರೋಣ. ಅದೇ ಥರ +Q ಇಂದ ಏನು ಬರುತ್ತೆ ಆ ಈಕ್ವೇಷನ್ ಬರೋಣ. ಎರಡನ್ನೂ ಕೂಡ ಸಮ್ ಅಪ್ ಮಾಡಿದ್ರೆ ನಮಗೆ ಅಥವಾ ವೆಕ್ಟಾರ್ ಸಮ್ ಅಂತ ತೊಗೊಂಡ್ಬಿಟ್ರೆ ನಮಗೆ ಏನು ಸಿಗುತ್ತೆ? ರಿಸಲ್ಟೆಂಟ್ ಈಕ್ವೇಷನ್ ಸಿಗುತ್ತೆ. ಸೊ ಇಲ್ಲಿ ಬರ್ತೀನಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ P ಡ್ಯೂ ಟು ಚಾರ್ಜ್ -Q ತೊಗೊಂಡಿದ್ದೀನಿ ಅಂತ ಅನ್ಕೊಂಡು -Q ಕರೆಕ್ಟಾ? ಸೊ E1 is equal to 1/4π ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಡಿಸ್ಟೆನ್ಸ್ ಏನಿದೆ ನೋಡಿ R + A. ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ R + A ಆಯಿತು, R + A ಹೋಲ್ ಸ್ಕ್ವೇರ್. ಅದೇ ಥರ ಡ್ಯೂ ಟು ದ ಚಾರ್ಜ್ -Q ಏನಾಗ್ತದೆ? ಅಗೇನ್ E2 is equal to 1/4π ಚಾರ್ಜ್ ಡಿವೈಡ್ ಬೈ R - A ಸ್ಕ್ವೇರ್. ಕ್ಲಿಯರ್? ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಬೇಕು ನಮಗೆ. ವಿ ನೀಡ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಬೇಕು ಅಂದರೆ ಇಲ್ಲಿ ಸ್ವಲ್ಪ ಡೈರೆಕ್ಷನ್ ನೋಡಿ ಮೆನ್ಷನ್ ಮಾಡೋಣ. ಫಸ್ಟ್ ಚಾರ್ಜ್ E1 ಯಾವ ಚಾರ್ಜಿಂದ? -Q ಇಂದ ಬಂದಿರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಪಾಯಿಂಟ್ P ಹೇಗಿರುತ್ತೆ? ಇಟ್ ಇಸ್ ಟುವರ್ಡ್ಸ್ ದ ನೆಗೆಟಿವ್ ಇರುತ್ತೆ. ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿರುತ್ತೆ? ಯಾವಾಗಲೂ ಪಾಸಿಟಿವ್ ಇಂದ ನೆಗೆಟಿವ್ ಇರುತ್ತೆ. ಐಸೋಲೇಟೆಡ್ ನೆಗೆಟಿವ್ ತೊಗೊಂಡ್ರೆ ಟುವರ್ಡ್ಸ್ ದ ನೆಗೆಟಿವ್ ಇರುತ್ತೆ. ಐಸೋಲೇಟೆಡ್ ನೆಗೆಟಿವ್ ತೊಗೊಂಡ್ರೆ ಟುವರ್ಡ್ಸ್ ದ ನೆಗೆಟಿವ್. ಅದೇ ನೀವು ಪಾಸಿಟಿವ್ ಚಾರ್ಜ್ ತೊಗೊಂಡ್ರೆ ಅವೇ ಫ್ರಮ್ ದ ಪಾಸಿಟಿವ್ ಇರುತ್ತೆ. ಇದು ನೆಗೆಟಿವ್ ಚಾರ್ಜ್ ಆಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್ ಅಂದರೆ P ಇಂದ ಏನ ಕಡೆಗೆ ಹೋಗ್ತಾ ಇದೆ? P ಇಂದ ಏನ ಕಡೆಗೆ? ಇದನ್ನು E1 ಅಂತ ತೊಗೊಬೋದು. ಅದೇ ಥರ +Q ಆಗಿದೆ. +Q ತೊಗೊಂಡ್ರೆ ಚಾರ್ಜಿಂದ ಹೊರಗೆ ಹೋಗ್ತಾ ಇದೆ. ಅದನ್ನು E2 ಅಂತ ತೊಗೊಂಡು. ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಇರುತ್ತೆ ಸ್ವಲ್ಪ ಗಮನಿಸಬೇಕು. ಈಗ ಈ ಕಡೆ E1 ಆ್ಯಕ್ಟ್ ಆಗ್ತದೆ, ಈ ಕಡೆ E2 ಆ್ಯಕ್ಟ್ ಆಗ್ತದೆ. ಯಾವ ಕಡೆ ಜಾಸ್ತಿ ಫೋರ್ಸ್ ಆಕ್ಟ್ ಆಗುತ್ತೋ ಆ ಕಡೆಗೆ ರಿಸಲ್ಟೆಂಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇರುತ್ತೆ. ಯಾವುದು ಜಾಸ್ತಿ ಇದೆ ಅಂತ ಗೊತ್ತಾಗೋದು ಹೇಗೆ? ಈಕ್ವೇಷನ್ ನೋಡಿದ್ರೆ ಗಮನಿಸ್ಬಿಡ್ಬೋದು ನೀವು. ಇಲ್ಲಿ R + A ಇದೆ, ಇಲ್ಲಿ R - A ಇದೆ. E2ಗೆ R - A ಅಂದರೆ ಡಿನಾಮಿನೇಟರು ಕಡಿಮೆ ಆಯಿತು. R + A ಈಸ್ ಗ್ರೇಟರ್ ದೆನ್ R - A. ನೋಡಿ ಇಲ್ಲಿ ಡಿನಾಮಿನೇಟರ್ ಏನಿದೆ ಇದು ಜಾಸ್ತಿ ಇದೆ ಅಂದರೆ ಹೋಲ್ ಕ್ವಾಂಟಿಟಿ ಏನಾಗ್ಬಿಡುತ್ತೆ? ಕಡಿಮೆ ಆಗುತ್ತೆ. ಅಂದರೆ ಚಾರ್ಜಿಂದ ನೀವು ದೂರ ಹೋದಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕಡಿಮೆ ಆಗುತ್ತೆ. ಸೊ ದಟ್ ಈಸ್ ಈಕ್ವೇಷನ್. ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಚಾರ್ಜ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ದೂರ ಹೋದಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಈ ಚಾರ್ಜು P ಇಂದ ತುಂಬ ದೂರ ಇದೆ ಅಂದ್ರೆ ಹಾಗೆ ಈ ಚಾರ್ಜಿಂದ ಬರ್ತಿರೋದು ಅಂದರೆ -Q ಇಂದ ಬರ್ತಿರುವ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಕಡಿಮೆ ಇರುತ್ತೆ. +Q ಇಂದ ಬರ್ತಿರುವಂಥ ಎಲೆಕ್ಟ್ರಿಕ್ ಫೀಲ್ಡ್ P ನಲ್ಲಿ ಜಾಸ್ತಿ ಇರುತ್ತೆ. ಯಾಕೆ? ಡಿಸ್ಟೆನ್ಸು ಕಡಿಮೆ ಇದೆ. ಅರ್ಥ ಆಯ್ತು? ಈಗೇನು ಮಾಡೋಣ? ಜಾಸ್ತಿ ಇರೋ ಎಲೆಕ್ಟ್ರಿಕ್ ಫೀಲ್ಡ್ನ ಮತ್ತು ಕಡಿಮೆ ಇರೋ ಎಲೆಕ್ಟ್ರಿಕ್ ಫೀಲ್ಡ್ ಕಳೆದ್ರಾಯ್ತು. ಜಾಸ್ತಿ ಇರೋದು ಯಾವುದು? ಈಗ ಹಾಗಾದರೆ R - C ಡಿನಾಮಿನೇಟರ್ ಕಡಿಮೆ ಇದೆ, ಹೋಲ್ ವ್ಯಾಲ್ಯೂ ಜಾಸ್ತಿ ಆಯಿತು. ಹಾಗಾಗಿ E2 - E1. ಯಾಕೆ ಹಂಗಾಯ್ತು? ವಿ ಟೇಕನ್ R + A ಇಸ್ ಗ್ರೇಟರ್ ದೆನ್ R - A. ಆಬ್ವಿಯಸ್ಲಿ ಏನಾಗಿರುತ್ತೆ? E2 ಈಸ್ ಗ್ರೇಟರ್ ದೆನ್ E1 ಆಗಿರುತ್ತೆ. ಹಾಗಾಗಿ E2 - E1 ಬರ್ಕೊಂಡ್ಬೇಡ. ಸಬ್ಸ್ಟಿಟ್ಯೂಟ್ ಮಾಡೋಣ. ವೆರಿ ಸಿಂಪಲ್ ಮ್ಯಾಥಮೆಟಿಕ್ಸ್ ವಿ ಹ್ಯಾವ್. ನೋಡಿ ಇಲ್ಲೂ 1/4πε0 Q ಕಾಮನ್ ಇದೆ, ಕಾಮನ್ ತೆಗೆದುಬಿಡೋಣ. ಅಲ್ಲಿಗೆ Q ಡಿವೈಡೆಡ್ ಬೈ 4πε0 ಕಾಮನ್ ಇದೆ, ಕಾಮನ್ ಬರ್ದಿದೆ. ಉಳಿದಿದ್ದ ಟರ್ಮ್ ಏನಿದೆ? E2 ನಲ್ಲಿರೋದು R - A ಸ್ಕ್ವೇರ್ ಮೈನಸ್ R + A ಸ್ಕ್ವೇರ್. So very simple mathematics we have.
ಏನು ಸಿಂಪಲ್ ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಏನಿದೆ ನೋಡೋಣ. ಕ್ಯೂ ಡಿವೈಡೆಡ್ ಬೈ 4πε0. ಇಲ್ಲಿ ಸೇಮ್ ತೊಗೊಂಬಿಡೋಣ. ನೋಡಿ ಏನು ಬರುತ್ತೆ ಇಲ್ಲಿ ಕೆಳಗಡೆ ಏನಿದೆ r ಮೈನಸ್ ಎ ಹೋಲ್ ಸ್ಕ್ವೇರ್ r ಪ್ಲಸ್ ಎ ಹೋಲ್ ಸ್ಕ್ವೇರ್. ಸೊ ಈ ಟರ್ಮ್ ಈ ಕಡೆ ಬರ್ತಾ ಇದೆ, ಅಲ್ಲಿಗೆ ಇದು r ಪ್ಲಸ್ ಎ ಹೋಲ್ ಸ್ಕ್ವೇರ್ ಮೈನಸ್ ಇದೆ, ಮೈನಸ್ ಹಾಗೆ ಬರೆದ್ಬಿಡಿ r ಮೈನಸ್ ಎ ಹೋಲ್ ಸ್ಕ್ವೇರ್. ಕ್ಲಿಯರ್? ಸೊ ನೆಕ್ಸ್ಟ್ ಸ್ಟೆಪ್ E is equal to Q divided by 4πε0. ನೋಡಿ ಏನಾಗುತ್ತೆ ಸ್ಟೆಪ್ಸ್ ನೋಡಿ ಸ್ವಲ್ಪ ಗಮನಿಸಿ. r ಪ್ಲಸ್ ಎ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ar. ಇಲ್ಲಿ ಮೈನಸ್ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ 2ar. ಆರ್ ಸ್ಕ್ವೇರ್ ಎ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಉಳಿಯೋದು 2ar ಪ್ಲಸ್ 2ar. ಅಲ್ಲಿಗಿದು ಮೇಲೆ 4ar ಆಯಿತು. 4ar ಆಯಿತು. ಸೊ ನೆಕ್ಸ್ಟ್ ಅದೇ ಥರ ಇಲ್ಲಿ ಎ ಮೈನಸ್ ಎ, ಸೊ ಆರ್ ಮೈನಸ್ ಎ ಇಂಟು ಆರ್ ಮೈನಸ್ ಎ, ಇಲ್ಲಿ ಆರ್ ಪ್ಲಸ್ ಎ ಇಂಟು ಆರ್ ಪ್ಲಸ್ ಎ. ಅದನ್ನ ನೀವು ಮಲ್ಟಿಪ್ಲೈ ಮಾಡಿದರೆ ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ, ಆರ್ ಮೈನಸ್ ಎ ಇಂಟು ಆರ್ ಪ್ಲಸ್ ಎ ಮಾಡಿದ್ರೆ ನಿಮಗೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಬರುತ್ತೆ. ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಇಂಟು ಸ್ಕ್ವೇರ್ ಹೋಲ್ ಸ್ಕ್ವೇರ್. ಸೊ ನೆಕ್ಸ್ಟ್ E is equal to ಸೊ ನ್ಯೂಮರೇಟರ್ ನೋಡಿ ಏನಿದೆ 1 ಡಿವೈಡೆಡ್ ಬೈ 4πε0. 4ar ಕ್ಯೂ ಹಾಗೆ ಬರೆದ್ಬಿಡಿ. 4ar 2a ಇಂಟು 2r ಅಂತ ಬರ್ಕೊಳ್ಳಿ. ಕೆಳಗಡೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಟು ದಿ ಪವರ್ 2 ಈಸ್ ಈಕ್ವಲ್ ಟು ನೋಡಿ ಏನಾಗುತ್ತೆ 2a ಇಂಟು ಕ್ಯೂ ಡೈಪೋಲ್ ಮೊಮೆಂಟ್. 2a ಇಂಟು ಕ್ಯೂ ಅಂದ್ರೇನು ಡೈಪೋಲ್ ಮೊಮೆಂಟ್. ಪಿ ಈಕ್ವೇಷನ್ ಬರ್ಬೇಡಿ. ಸೊ ಅಲ್ಲಿಗೆ 1 ಬೈ 4πε0 2r ಹಾಗೆ ಬರೆದ್ಬಿಡೋಣ. 2 ಇದಿಷ್ಟರ ಬದಲು ನಾವೇನು ಬರಿತಾ ಇದೀವಿ ಈಗ ಪಿ ಬರಿತಾ ಇದೀವಿ. ಪಿ ನ್ಯೂಮರೇಟರ್ಲಿ ಆರ್ ಆಗಿದೆ, ಹಾಗೆ ಬರೆದ್ಬಿಡಿ. ಕೆಳಗಡೆ ಇದೆ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಟು ದಿ ಪವರ್ 2. ಸೊ ದಿಸ್ ಈಸ್ ದ ಇಕ್ವೇಷನ್ ವಿ ಗೆಟ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಅಟ್ ಎ ಪಾಯಿಂಟ್ ಆನ್ ದ ಆಕ್ಸಿಯಲ್ ಲೈನ್ ಫಾರ್ ಎ ಶಾರ್ಟ್ ಡೈಪೋಲ್. ಶಾರ್ಟ್ ಡೈಪೋಲ್ ಅಂದ್ರೇನು? ಇದ್ರ ಸೈಜ್ ಕಡಿಮೆ ಇದೆ ಅಂತ, ಕಡಿಮೆ ಇದೆ ಅಂದರೆ ಡೈಪೋಲ್ನ ಲೆಂತ್ ಕಡಿಮೆ ಆಯಿತು ಅಂದರೆ ಏನ ವ್ಯಾಲ್ಯೂ ತುಂಬ ಚಿಕ್ಕದಿದೆ ಆರಿಗೆ ಕಂಪೇರ್ ಮಾಡಿದರೆ. ಏನ ವ್ಯಾಲ್ಯೂ ತುಂಬ ಚಿಕ್ಕದಿದೆ ಅಂದರೆ ಈ ಏನ ವ್ಯಾಲ್ಯೂ ನೆಗ್ಲೆಕ್ಟ್ ಮಾಡ್ಬೋದು. ಎ ತೆಗೆದುಬಿಟ್ರೆ ನಿಮಗೇನು ಸಿಗುತ್ತೆ ಆರ್ ಸ್ಕ್ವೇರ್ ಟು ದಿ ಪವರ್ 2 ಇಂಟು 2 4 ಆಯಿತು. ಕೆಳಗಡೆ ಆರ್ ಟು ದಿ ಪವರ್ 4 ಇದೆ, ನ್ಯೂಮರೇಟರ್ ಒಂದು ಆರ್ ಇದೆ, ಒಂದು ಆರ್ ಕ್ಯಾನ್ಸಲ್ ಆಯಿತು ಅಂದರೆ ಉಳಿಯೋದು ಕೆಳಗಡೆ ಆರ್ ಕ್ಯೂಬ್ ಸಿಗುತ್ತೆ. ಅಲ್ಲಿಗೆ ನಿಮಗೆ E is equal to 1 divided by 4πε0 2p divided by r cube. E is equal to 1 by 4πε0 2p divided by r cube. So this is what the expression for electric field strength at a point on the axial line. In the same way, let me discuss the expression for electric field strength at a point on the equatorial line. Yes sir. ಈಗ ಫಸ್ಟ್ ಕೇಸಲ್ಲಿ ಅಲಾಂಗ್ ದ ಆಕ್ಸಿಲ್ ಲೈನ್ ತೊಗೊಂಡಿದ್ದೀವಲ್ವ, ಆಕ್ಸಿಲ್ ಲೈನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ನ ಡಿಟರ್ಮೈನ್ ಮಾಡಿದ್ದು. ಸೊ ವಿ ಗೆಟ್ ದ ಇಕ್ವೇಷನ್ ಫಾರ್ ಶಾರ್ಟ್ ಡೈಪೋಲ್ E is equal to 1 divided by 4πε0 2 times the dipole moment divided by distance cube r cube. For a point charge inversely square of the distance ಬರ್ತಾ ಇದೆ, ಬರೀ ಡೈಪೋಲ್ ಆರ್ ಕ್ಯೂಬ್ ಬರ್ತಾ ಇದೆ. ಸ್ವಲ್ಪ ಗಮನಿಸಬೇಕು ನೀವು. ಈಸ್ ಆರ್ ಕ್ಯೂಬ್ 1 ಈಸ್ ಈಕ್ವಲ್ ಟು 1 by 4πε0 2p divided by r cube ಬರ್ತದೆ. ಈಗ ನೆಕ್ಸ್ಟ್ ಕೇಸಲ್ಲಿ ಇನ್ ದ ಪಾಯಿಂಟ್ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಪಾಯಿಂಟ್ ಅಟ್ ಇಕ್ವಿಟೋರಿಯಲ್ ಲೈನ್. ಇಕ್ವಿಟೋರಿಯಲ್ ಅಂದರೆ ಏನು? ಸೊ ಈಗ ಒಂದು ಡೈಪೋಲ್ ತೊಗೊಂಡಿದ್ದೀವಿ ನಾವು. ಸೊ ಇದನ್ನು ಡೈಪೋಲ್ ಅಂತ ಅಂದ್ಕೊಂಡ್ರೆ ನೀವು ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ. ಇದೇ ಲೈನಲ್ಲಿ ನೀವು ಮುಂದೆ ಹೋದರೆ ಆಕ್ಸಿಲ್ ಲೈನ್ ಬರ್ತದೆ. ಸೊ ಡೈಪೋಲ್ ಅಂತ ಬಂದಾಗ ಸೊ ಇದಕ್ಕೆ ಪರ್ಪೆಂಡಿಕ್ಯುಲರ್ ಅಟ್ ದ ಸೆಂಟರ್ ಲೈನು. ಡೈಪೋಲ್ ಅಂದರೆ ನೋಡಿ ಇದು ಡೈಪೋಲ್ ಇದೆ, ಈ ಡೈಪೋಲ್ಗೆ ನಾವು ಪರ್ಪೆಂಡಿಕ್ಯುಲರ್ ಇದೆ ಅಂಡ್ ದಟ್ ಪರ್ಪೆಂಡಿಕ್ಯುಲರ್ ಲೈನ್ ಈಸ್ ಪಾಸಿಂಗ್ ಥ್ರೂ ದ ಸೆಂಟರ್ ಆಫ್ ದ ಡೈಪೋಲ್. ಸೆಂಟರ್ ಮೂಲಕ ಅಂದರೆ ಓನ ಮೂಲಕ ಪರ್ಪೆಂಡಿಕ್ಯುಲರ್. ಈಗ ನಾವು ಇಲ್ಲಿ ಪಾಯಿಂಟ್ ಪಿ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಷ್ಟಿದೆ ಅಂತ ನಾವು ಡಿಟರ್ಮೈನ್ ಮಾಡಬಹುದು. ದಿಸ್ ಇಸ್ ಅವರ್ ಡೆರವೇಷನ್ ಪಾರ್ಟ್. ಈಗ ಡಿಸ್ಟೆನ್ಸ್ ಬೇಕು ನಮಗೆ.
ತುಂಬ ಇಂಪಾರ್ಟೆಂಟು. ನೀವು ಪಾಯಿಂಟ್ ಚಾರ್ಜ್ಗೆ ಈಕ್ವೇಷನ್ ಗೊತ್ತಿದೆ ನಿಮಗೆ, ಜಸ್ಟ್ ಇದೊಂದು ಈಕ್ವೇಷನ್ ಗೊತ್ತಿದ್ರೆ ಡಿರೈವ್ ಮಾಡೋದು ಈಸಿ. ಈಕ್ವೇಷನ್ ಏನು ಹೇಳ್ತಾ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಬೇಕಂದ್ರೆ ನನಗೆ ಚಾರ್ಜ್ ಬೇಕು, ಡಿಸ್ಟೆನ್ಸ್ ಬೇಕು. ಚಾರ್ಜ್ ಬೇಕು ಮತ್ತು ಡಿಸ್ಟೆನ್ಸ್ ಬೇಕು. ಈಗ ಈ ಸೆಟಪ್ಪಲ್ಲಿ ಹೀಗಿದೆ ಸೆಟಪ್, ಇಲ್ಲಿ ಚಾರ್ಜ್ ಇದೆ, ಇಲ್ಲೂ ಚಾರ್ಜ್ ಇದೆ. ಈ ಚಾರ್ಜಿಂದ ಈ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರುತ್ತೆ, ಒಂದು ಈಕ್ವೇಷನು. ಅದೇ ಥರ ಈ ಚಾರ್ಜಿಂದ ಈ ಪಾಯಿಂಟಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಬರ್ತಿದೆ, ಅದು ಎರಡನೇ ಈಕ್ವೇಷನ್. ಆ ಎರಡನೇ ಈಕ್ವೇಷನ್ ತೊಗೊಂಡು ವೆಕ್ಟರ್ ಸಮ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ, ಅದು ರಿಸಾಲ್ವ್ ಮಾಡ್ಕೊಂಡ್ರೆ ನಮಗೆ ಈಕ್ವೇಷನ್ಸ್ ರಿಸಲ್ಟೆಂಟ್ ಈಕ್ವೇಷನ್ ಸಿಗ್ಬಿಡುತ್ತೆ. ಸೊ ಡಿಸ್ಟೆನ್ಸ್ ಏನಿದೆ, ಈ ಡಿಸ್ಟೆನ್ಸ್ ಏನಿದೆ ಮತ್ತು ಈ ಡಿಸ್ಟೆನ್ಸ್ ಏನಿದೆ ಅಂತ ಸ್ವಲ್ಪ ನೋಟ್ ಮಾಡ್ಕೊಂಡು ಡೆರೈವ್ ಮಾಡ್ತಾ ಹೋಗ್ಬೇಡ ಅಂತ. ಕ್ಲಿಯರ್? ಸೊ ಏನಿದೆ ಸೆಟಪ್ ನೋಡಿ, 2 charges we have, dipole, one is positive, another is negative. Distance is 2a. You must note the direction of P, dipole moment, electric dipole moment. P is equal to 2aq. It is a vector quantity. We must note this. ಇದು ವೆಕ್ಟಾರ್ ಕ್ವಾಂಟಿಟಿ ಆಗಿದೆ, ಹಾಗಾಗಿ ಡೈರೆಕ್ಷನ್ ಮೆನ್ಷನ್ ಮಾಡಬೇಕು. ಇಟ್ ಇಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್. ಇದು ಕ್ಲಿಯರ್ ಡೈರೆಕ್ಷನ್. ನೆಕ್ಸ್ಟ್, ಅಲಾಂಗ್ ದ ಇಕ್ವಿಟೋರಿಯಲ್ ಲೈನ್ is a perpendicular line which is passing through the center of the dipole. Here is the point we have. At this point, we have to find out the resultant electric field strength. So, according to the property of electric field lines, so positive charge idre away from the direction, away from the charge. Positive ಇದೆ ಇದು, plus q ಇದೆ, ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ಹೊರಗಡೆ ಹೋಗ್ತದೆ, ಅವೇ ಫ್ರಮ್ ದ ಚಾರ್ಜ್. ಎ ಇಂದ ಪಿ ನ ಕಡೆ ಹೋಗ್ತದೆ, ಹೀಗಿದೆ ಡೈರೆಕ್ಷನ್. ಅದೇ ಥರ ನೀವು ನೆಗೆಟಿವ್ ಚಾರ್ಜ್ ತೊಗೊಂಡ್ರೆ ಟುವರ್ಡ್ಸ್ ದ ಚಾರ್ಜ್, ಪಿ ಇಂದ ಬಿ ನ ಕಡೆ ಬರ್ತದೆ, ಪಿ ಇಂದ ಬಿ ನ ಕಡೆ ಬರ್ತದೆ, ಡೈರೆಕ್ಷನ್ E2. ಸೊ ಡ್ಯೂ ಟು ದ ಪಾಸಿಟಿವ್ ಚಾರ್ಜ್ ವಿ ಟೇಕನ್ ಇಟ್ ಆಸ್ E1 and due to the negative charge we taken as E2. It is towards the charge, E1 is away from the charge because it is a positive charge. Clear? What is the resultant electric field strength? So first ನೋಡೋಣ ಹೇಗೆ ಬರುತ್ತೆ ಹೀಗೆ ಅಂತ. ಫಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇಕ್ವೇಷನ್ ಬರಬೇಡ. ಇಕ್ವೇಷನ್ ಬರೀಬೇಕು ಅಂದರೆ ನಮಗೆ ಈ ಇಕ್ವೇಷನ್ ನೆನಪಿರಬೇಕು. ಜಸ್ಟ್ E is equal to 1 divided by constant 1/4πε0 ಚಾರ್ಜ್ Q ಡಿವೈಡ್ ಬೈ ಡಿಸ್ಟೆನ್ಸ್ ಏನಿದೆ, ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿಗಿರೋದು, ಎ ಇಂದ ಪಿ ಇರುವ ದೂರ. ಈ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೊಂಬೋಣ. ಈ ಟ್ರಯಾಂಗಲ್ ಕನ್ಸಿಡರ್ ಮಾಡ್ಕೊಂಡ್ರೆ ಇದು ಗೊತ್ತಿದೆ ನಮಗೆ, ಎ ಇದು ಗೊತ್ತಿದೆ, ಆರ್ ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡಿದ್ರೆ a² + r² ಇಟ್ ಇಸ್ ಈಕ್ವಲ್ ಟು ಇದರ ಸ್ಕ್ವೇರ್ ಆಗಿರುತ್ತೆ. ರೂಟ್ ಅಪ್ಲೈ ಮಾಡಿದ್ರೆ ನಮಗೆ √r² + a² ಬರ್ತದೆ. ಸೊ ದಿಸ್ ವಾಟ್ ದ ಡಿಸ್ಟೆನ್ಸ್ ಸ್ಕ್ವೇರ್ ಅಂತ ಹೇಳ್ತಿದ್ದಾರೆ. ಅಲ್ಲಿಗೆ ಇದೇನಾಗ್ಬಿಡುತ್ತೆ r² + a² ಆಗುತ್ತೆ, ಡಿಸ್ಟೆನ್ಸ್ ಸ್ಕ್ವೇರ್. ಇದು ಡಿಸ್ಟೆನ್ಸ್ √r² + a² ಏನಿದೆ ಅದು ಎ ಇಂದ ಪಿ ಇರುವ ದೂರ, ಅದನ್ನು ಸ್ಕ್ವೇರ್ ಮಾಡಿದರೆ ರೂಟು ಕ್ಯಾನ್ಸಲ್ ಆಗ್ತಾ ಇದೆ. ಇದು ಫಸ್ಟ್. ಅದೇ ಥರ ಇದನ್ನು E1 ಅಂತ ತೊಗೊಳ್ಳಿ, ಇದನ್ನು E2 ಅಂತ ತೊಗೊಂಡ್ರೆ ಡ್ಯೂ ಟು ದ ನೆಗೆಟಿವ್ ಚಾರ್ಜ್, ಸೊ ಇಲ್ಲಿ ಡೈರೆಕ್ಷನ್ ಬೇಕಂದ್ರೆ ಬರ್ಕೊಂಬಿಡಿ. ಅಲಾಂಗ್ AP, ಅಲಾಂಗ್ AP, ಎ ಇಂದ ಪಿ ನ ಕಡೆ. ಸೊ ಇದು 1/4πε0 ಚಾರ್ಜ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಸ್ಕ್ವೇರ್. ಇದು ಅಷ್ಟೇ ಇರುತ್ತೆ. ಇದು ಎ, ಇದು ಪಿ, ಅಂದರೆ ಇಲ್ಲಿ ಎಷ್ಟು ದೂರ ಇದೆಯೋ ಇದು ಕೂಡ ಅಷ್ಟೇ ದೂರ ಇರುತ್ತೆ. ಅದರ ಸ್ಕ್ವೇರ್ ಮಾಡಿದರೆ ಎಗೇನ್ r² + a² ಬರ್ತದೆ, r² + a² ಬರ್ತದೆ. ನೋಡಿ ಎರಡು ಈಕ್ವೇಷನ್ ಸೇಮ್ ಇದೆ, E1 E2 ಎರಡು ಕೂಡ ಸೇಮ್ ಇದೆ, ಬಟ್ ಡೈರೆಕ್ಷನ್ ಗಮನಿಸಬೇಕು. ಎರಡರದ್ದು ಕೂಡ ಡೈರೆಕ್ಷನ್ ನೀವು ಗಮನಿಸಬೇಕು. ಡೈರೆಕ್ಷನ್ ಏನಾಗ್ತದೆ ನೋಡಿ, ಒಂದು ಹೀಗಿದೆ ಡೈರೆಕ್ಷನ್, ಒಂದು ಹೀಗಿದೆ. ರಿಸಾಲ್ವ್ ಮಾಡೋಣ. ರಿಸಾಲ್ವ್ ಮಾಡಿದರೆ ಇದ್ರದ್ದು ಹಾರಿಜಾಂಟಲ್ ಕಾಂಪೋನೆಂಟ್ ಹೀಗೆ ಬರ್ತದೆ, ಇದ್ರದ್ದು ಹಾರಿಜಾಂಟಲ್ ಕಾಂಪೋನೆಂಟ್ ಕೂಡ ಅದೇ ಡೈರೆಕ್ಷನ್ ಬರ್ತದೆ. ಏನಾಗಿರುತ್ತೆ ಹಾರಿಜಾಂಟಲ್, ಇದು ಥೀಟಾ ಆಗಿದ್ದರೆ ಈ ಟರ್ಮ್ ಏನಾಗಿರುತ್ತೆ, ಇದು E1 cos θ ಆಗಿರುತ್ತೆ. ಇದ್ರದ್ದು ಕಾಂಪೋನೆಂಟು E2 cos θ ಆಗಿರುತ್ತೆ. ಎರಡು ಕೂಡ ಒಂದೇ ಡೈರೆಕ್ಷನ್ ಇರೋದ್ರಿಂದ ಎರಡನ್ನು ಆಡ್ ಅಪ್ ಮಾಡಬೇಕಾಗತ್ತೆ ರಿಸಲ್ಟೆಂಟ್ ಫೀಲ್ಡ್ ಬೇಕಂದ್ರೆ. ಇನ್ನೊಂದು ಟರ್ಮ್ ಏನಾಗಿದೆ, ಇನ್ನೊಂದು ಕಾಂಪೋನೆಂಟ್ ಏನಾಗ್ತದೆ, ನಾರ್ಮಲ್ ಕಾಂಪೋನೆಂಟು ಹೀಗಿರುತ್ತೆ, E1 ಅನದರ್ ಕಾಂಪೋನೆಂಟ್, E2 ಅನದರ್ ಕಾಂಪೋನೆಂಟ್ ಡೈರೆಕ್ಷನ್ ಅಪೋಸಿಟ್ ಇರುತ್ತೆ, ಡೌನ್ವರ್ಡ್ ಇರುತ್ತೆ. ಏನಾಗಿರುತ್ತೆ, ಇದು E1 sin θ ಆಗಿರುತ್ತೆ, ಇದು ಕೂಡ E2 sin θ ಆಗಿರುತ್ತೆ. E1 = E2 ಗೊತ್ತಾಗ್ಬಿಡುತ್ತೆ ನಿಮಗೆ. ಈಕ್ವೇಷನ್ ನೋಡಿದ್ರೆ ನೋಡಿ ಎರಡು ಸೇಮ್ ಇದೆ. E1 = E2, sin θ ಸೇಮ್ ಇದೆ, ಅಂದರೆ ಇದು ಕ್ಯಾನ್ಸಲ್ ಆಗಿಬಿಡುತ್ತೆ. ದ ನಾರ್ಮಲ್ ಕಾಂಪೋನೆಂಟ್ ಗೆಟ್ ಕ್ಯಾನ್ಸಲ್ ಆಯಿತು. ಉಳಿದಿದ್ದೆಂತ, ಉಳಿದಿದ್ದು E1 cos θ, E2 cos θ. ಎರಡೂ ಕೂಡ ಸೇಮ್ ಡೈರೆಕ್ಷನ್ ಇದೆ, ಎರಡೂ ಕೂಡ ಸೇಮ್ ಡೈರೆಕ್ಷನ್ ಇದೆ, ಹಾಗಾಗಿ ಎರಡನ್ನೂ ಕೂಡ ಆಡ್ ಮಾಡಬೇಕಾಗತ್ತೆ. ಸೊ ರಿಸಲ್ಟೆಂಟ್ ಇಕ್ವೇಷನ್, ದ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ E is equal to E1 cos θ plus
E2 cos theta. ಎರಡು ಸೇಮ್ ಅಲ್ವಾ? E1 is equal to E2 ಆಗಿರೋದ್ರಿಂದ 2 times the E1 ಅಂತ ತಗೊಬೋದು. 2 times the E1 cos theta, very simple one. 2. E1 ಏನಿದೆ? This is the equation we have 1 by 4 pi epsilon charge by distance square ಏನಿದೆ 1 by 4 pi epsilon naught charge divided by r square plus a square into cos theta. ಏನು cos theta? ಇಕ್ವೇಷನ್ ನೋಡ್ಬಿಡಿ ಇಲ್ಲಿ, ಸರಿ ಡಯಾಗ್ರಾಮ್ ನೋಡಿ. ಕಾಸ್ ಥೀಟಾ, ಈ ಡಯಾಗ್ರಾಮಲ್ಲಿ ಕಾಸ್ ಥೀಟಾ ಅಪ್ಲೈ ಮಾಡಿದ್ರು. ಅಡ್ಜಸೆಂಟ್ ಬೈ ಹೈಪೋಟೆನ್ಯೂಸ್ ಏನಾಯ್ತು ಹಾಗಾದ್ರೆ? ಕಾಸ್ ಥೀಟಾ ಇಸ್ ಈಕ್ವಲ್ ಟು ಅಡ್ಜಸೆಂಟ್ ಇಸ್ ವಾಟ್? ಎ ಡಿವೈಡ್ ಬೈ ಹೈಪೋಟೆನ್ಯೂಸ್ ಈಸ್ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಬಿಡಿ ಇಲ್ಲಿ. ಕಾಸ್ ಥೀಟಾ ಪ್ಲಸ್ ಇಲ್ಲಿ ಎಂಬರೋಣ ಎ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಸೊ ಇ ಈಸ್ ಈಕ್ವಲ್ ಟು ಸ್ವಲ್ಪ ನೋಡಿ ಗಮನಿಸಿ, 2a ಇಂಟು ಕ್ಯೂ ನ್ಯೂಮರೇಟರ್ಲಿ 2a ಇಂಟು ಕ್ಯೂ ಏನು ಸಿಗುತ್ತೆ? 2a ಇಂಟು ಕ್ಯೂ ಅಂದ್ರೇನು? ಪಿ. ಸೊ ನ್ಯೂಮರೇಟರಲ್ಲಿ ಇದು ಕಾನ್ಸ್ಟೆಂಟ್ ಹಾಗೆ ಬರೆದ್ಬಿಡಿ. ನ್ಯೂಮರೇಟರ್ಲಿ ಪಿ ಇದೆ, ಡಿನಾಮಿನೇಟರಲ್ಲಿ ಇಲ್ಲಿ ಟು ದಿ ಪವರ್ 1, ಇದು ಟು ದಿ ಪವರ್ ಹಾಫ್, ಅಲ್ಲಿಗೆ ಇದು 3/2 ಆಯಿತು. ಆರ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಟು ದಿ ಪವರ್ 3/2. ಒನ್ ಮೋರ್ ಪಾಯಿಂಟ್ ಯು ಹ್ಯಾವ್ ಟು ಅಬ್ಸರ್ವ್ ಹಿಯರ್. The resultant electric field strength is opposite to the dipole moment. Dipole moment ಗೆ opposite direction ಇರುತ್ತೆ. Opposite ಇದ್ದಾಗ, so here we are going to write the negative sign. Negative sign ಏನು ಇಂಡಿಕೇಟ್ ಮಾಡ್ತದೆ? This negative sign indicates that the dipole moment and the electric field strength are in opposite direction. They are in the opposite direction. Last time ಅಲ್ಲಿ ಎರಡು ಕೂಡ ಒಂದೇ ಡೈರೆಕ್ಷನ್ ಇತ್ತು, ಇಲ್ಲೇನಾಗ್ತಾ ಇದೆ? They are in the opposite direction. So this is what the net electric field strength due to a dipole at a point on the equatorial line. So for a short dipole ಅಂದ್ರೆ ಗೊತ್ತಾಗಿದೆ ನಿಮಗೆ, A is very much less when compared to R. ಏನು ವ್ಯಾಲ್ಯೂ ತುಂಬ ಕಡಿಮೆ ಇದೆ. ಏನು ನೆಗ್ಲೆಕ್ಟ್ ಮಾಡೋಣ ಇಲ್ಲಿ, ಎ ತೆಗೆದುಬಿಟ್ರೆ ಉಳಿಯೋದನ್ನು ಆರ್ ಸ್ಕ್ವೇರ್ ಟು ದಿ ಪವರ್ 3/2 E2 ಮತ್ತು E2 ಕ್ಯಾನ್ಸಲ್ ಆದರೆ ನ್ಯೂಮರೇಟರ್ಲಿ 3 ಮಾತ್ರ ಉಳಿತಾ ಇದೆ, ಸಾರಿ ಟು ಪವರಲ್ಲಿ 3 ಮಾತ್ರ ಉಳಿತಾ ಇದೆ. ಅಲ್ಲಿಗೆ ಈಸ್ ಈಕ್ವಲ್ ಟು ಮೈನಸ್ 1/4 pi epsilon naught P divided by R cube. So this is what the expression for electric field strength for a short dipole. So what is the expression for electric field due to a dipole at a point on the equatorial line? Yes, so now we will derive the expression for torque. Torque on a dipole placed in a uniform electric field. Torque, you hear the word, torque is nothing but force into perpendicular distance. When torque is applied on the body starts to rotate. ಈಗ ನಾವು ಲೀನಿಯರ್ ಮೋಷನಲ್ಲಿ ಏನಾಗ್ತಾ ಇತ್ತು, ಹೀಗಿದೆ ಆಬ್ಜೆಕ್ಟ್ ಅಂದರೆ ನಾವು ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಆಬ್ಜೆಕ್ಟು ಇನ್ನೊಂದು ಕಡೆಯಿಂದ ಇನ್ನೊಂದು ಕಡೆಗೆ ಲೀನಿಯರ್ ಮೋಷನ್ ಆಗ್ತಾ ಇತ್ತು, ಕರೆಕ್ಟಾ? ಇಫ್ ಇಟ್ ಇಸ್ ಫಿಕ್ಸ್ಡ್ ಒನ್ ಪಾಯಿಂಟ್ಸ್, ಯಾವ್ದಾದ್ರು ಒಂದು ಕಡೆ ಇಲ್ಲಿ ಫಿಕ್ಸ್ ಮಾಡಿಬಿಡೋಣ. ಫಿಕ್ಸ್ ಮಾಡಿಬಿಟ್ಟು ನೀವು ಅದೇ ಫೋರ್ಸನ್ನು ಅಪ್ಲೈ ಮಾಡಿದರೆ ದ ಆಬ್ಜೆಕ್ಟ್ ಸ್ಟಾರ್ಟ್ಸ್ ಟು ರೊಟೇಟ್. ಆಬ್ಜೆಕ್ಟ್ ಏನಾಯಿತು? ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಎರಡು ಫೋರ್ಸ್ ಆಕ್ಟ್ ಆಗ್ತಿರ್ಬೋದು, ಒಂದು ಹಿಂಗೆ ಡೌನ್ ಮಾಡಿ ಇನ್ನೊಂದು ಹಿಂಗೊಂದು ಅಪ್ ಮಾಡಿ, ಎರಡು ಫೋರ್ಸ್ ಹಿಂಗೆ ಆಕ್ಟ್ ಆಗಿಬಿಟ್ಟು ಈ ಆಬ್ಜೆಕ್ಟ್ ಏನಾಗ್ತದೆ? ರೊಟೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಟಾರ್ಕ್ ಆಕ್ಟ್ ಆಗಿದೆ ಅಂತ ಹೇಳ್ತೀವಿ. ಈಗ ಆಬ್ಜೆಕ್ಟ್ ಇಲ್ಲಿ ಫಿಕ್ಸ್ ಆಗಿದೆ ಅಂತ ಅನ್ಕೊಂಡು ಟಾರ್ಕ್ ಹೇಗೆ ಸರ್ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ವೆರಿ ಸಿಂಪಲ್, ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀವಿ ನಾವು, ಇದು ಫೋರ್ಸ್ ಗೊತ್ತಾಗುತ್ತೆ, ಇದು ಫೋರ್ಸಿಗೆ ಆಕ್ಟ್ ಆಗ್ತಾಯಿದೆ. ಮತ್ತು ಈ ಫೋರ್ಸ್ ಆಕ್ಟ್ ಆಗ್ತಿರೋ ಪಾಯಿಂಟಿಂದ ಈ ಫಿಕ್ಸ್ಡ್ ಪಾಯಿಂಟಿಗಿರುವ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇದನ್ನು ತೊಗೊಂಡ್ಬಿಟ್ರೆ ನಮಗೇನು ಬರುತ್ತೆ? ಟಾರ್ಕ್ ಆಕ್ಟ್ ಆಗುತ್ತೆ. ಸೊ ಕಪಲಲ್ಲಿ ಎರಡು ಫೋರ್ಸ್ ಆಕ್ಟ್ ಆಗುತ್ತೆ, ಒಂದು ಅಪ್ ವರ್ಡಿಂಗ್ ಇದೆ, ಇನ್ನೊಂದು ಡೌನ್ ವರ್ಡ್. ಪೆಡ್ಲಿಂಗಲ್ಲಿ ಒಂದು ಡೌನ್ ವರ್ಡ್, ಇನ್ನೊಂದು ಅಪ್ ವರ್ಡಿಂಗ್ ಬರ್ತಾ ಇರುತ್ತೆ. ಸೊ ಕಪಲ್ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ? ಎರಡು ಫೋರ್ಸ್, ಒಂದು ಅಪ್ ವರ್ಡ್, ಇನ್ನೊಂದು ಡೌನ್ ವರ್ಡ್. ಇಲ್ಲೂ ಕೂಡ ಆಬ್ಜೆಕ್ಟು ರೊಟೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಡಿಸ್ಟೆನ್ಸ್ ತೊಗೊಳ್ಬೇಕಾದ್ರೆ ಎರಡು ಅಪೋಸಿಟ್ ಫೋರ್ಸ್ಗಳ ಮಧ್ಯೆ ಇರುವಂತಹ ಡಿಸ್ಟೆನ್ಸನ್ನು ತೊಗೊಂಡ್ಬಿಟ್ರೆ ಆಯಿತು. ಸೊ ದಟ್ ಇಸ್ ವಾಟ್ ದ ಟಾರ್ಕ್ ಹಿಯರ್. ಇಲ್ಲಿ ವೆನ್ ಇಟ್ ಈಸ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಯೂನಿಫಾರ್ಮ್ ಅಂದ್ರೇನು? ದ ಸ್ಟ್ರೆಂತ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ರಿಮಾನ್ಸ್ ದ ಕಾನ್ಸ್ಟೆಂಟ್.
ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಟೋಟಲ್ ರೀಜನಲ್ಲಿ ಏನು ನಾವು ತೊಗೊಂಡಿದ್ವಿ ರೀಜನ್ನು, ಆ ರೀಜನಲ್ಲಿ ಅದು ಕಾನ್ಸ್ಟೆಂಟ್ ಇರಬೇಕು. ಹೇಗೆ ರೆಪ್ರೆಸೆಂಟ್ ಮಾಡ್ತಾರೆ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡನ್ನು ಪ್ಯಾರಲಲ್ ಲೈನ್ಸಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಈ ತರಹದ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಇಲ್ಲಿದೆ ಅಂತ ಅಂದ್ಕೊಂಡು ಲೆಟ್ ಮಿ ಪ್ಲೇಸ್ ಡೈಪೋಲ್. ಒಂದು ಡೈಪೋಲ್ನ ಈಗ ಪ್ಲೇಸ್ ಮಾಡಿ. ಹಿಯರ್ ಇಸ್ ದ ಡೈಪೋಲ್. ಈ ಡೈಪೋಲ್ ಇದೆ. ಸೊ ಇಟ್ ಕನ್ಸಿಸ್ಟ್ಸ್ ಟೂ ಚಾರ್ಜ್. ಡೈಪೋಲ್ ಕನ್ಸಿಸ್ಟ್ಸ್ ಟೂ ಚಾರ್ಜಸ್. ಒನ್ ಇಸ್ ದ ಪಾಸಿಟಿವ್ ಚಾರ್ಜ್, ಅನ್ನೋರ್ ಇಸ್ ದ ನೆಗೆಟಿವ್ ಚಾರ್ಜ್. ಒಂದು -q ಇದೆ, ಇಲ್ಲೊಂದು +q ಇದೆ. ಕರೆಕ್ಟಾ? ಸೊ ಅವೆರಡರ ಮಧ್ಯೆ ಇರೋ ಡಿಸ್ಟೆನ್ಸ್ ಗೊತ್ತಿರೋದೆ ನಿಮಗೆ, 2a ಡಿಸ್ಟೆನ್ಸ್ ಬರೀತೀರಾ. ಮತ್ತೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಏನಿದೆ, ಡೈರೆಕ್ಷನ್ ಬರೀಬೇಕು. ಇಟ್ ಇಸ್ ಆಲ್ವೇಸ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಟು ಪಾಸಿಟಿವ್ ಚಾರ್ಜ್. ನೆಗೆಟಿವ್ ಇಂದ ಪಾಸಿಟಿವ್ ಚಾರ್ಜ್ ಕಡೆಗೆ ಪಿನ ಡೈರೆಕ್ಷನ್ ಇರುತ್ತೆ. ಸೊ ಎಲ್ಲಿದೆ ಇದು ರೀಜನಲ್ಲಿ? ಸೊ ದಿಸ್ ಇಸ್ ಪ್ಲೇಸ್ಡ್ ಇನ್ ದ ರೀಜನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಹೀಗಿದೆ ಅಂತ ಅನ್ಕೋಣ. ಸೊ ದಿಸ್ ಈಸ್ ವಾಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಹೇಗೆ ರೊಟೇಟ್ ಆಗುತ್ತೆ? ಈ ಫೋರ್ಸ್ ಅಂತೂ ಆಕ್ಟ್ ಆಗ್ತದೆ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ನಥಿಂಗ್ ಬಟ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟಾರ್ಟ್ ಆಗ್ತಿದ್ದಾಗ ಈ ಎರಡು ಚಾರ್ಜಸ್ಸಿನ ಮೇಲೆ ಫೋರ್ಸ್ ಆಕ್ಟ್ ಆಗುತ್ತೆ. ಯಾವ ಡೈರೆಕ್ಷನಲ್ಲಿ ಚಾರ್ಜ್ಗಳು ಮೂವ್ ಆಗುತ್ತೆ ಅನ್ನೋದನ್ನು ಸ್ವಲ್ಪ ಗಮನಿಸಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿಂದ ಡೌನ್ ಇಂದ ಅಪ್ವರ್ಡ್ ಇದೆ ಡೈರೆಕ್ಷನ್ ಅಂದರೆ ಹೇಗಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಹೇಗಿದೆ ಅಂದರೆ ಈ ಕಡೆ ಪಾಸಿಟಿವ್ ಚಾರ್ಜ್ಡ್ ಪ್ಲೇಟ್ ಇದೆ, ಈ ಕಡೆ ನೆಗೆಟಿವ್ ಚಾರ್ಜ್ಡ್ ಪ್ಲೇಟ್ ಇದೆ ಅನ್ನೋದನ್ನ ನೀವು ಕಲ್ಪನೆಯಲ್ಲಿ ಬಂದ್ಬಿಡಬೇಕು. ಇಲ್ಲೇನಿದೆ? ಪಾಸಿಟಿವ್ ಚಾರ್ಜ್ಡ್ ಪ್ಲೇಟ್ಸ್ ಇದೆ, ಇಲ್ಲೇನಿದೆ? ನೆಗೆಟಿವ್ ಚಾರ್ಜ್ಡ್ ಪ್ಲೇಟ್ ಇದೆ ಅಂತ. ಇಲ್ಲಿ ಹಾಗಾದರೆ ಈ ಕಡೆ ಪಾಸಿಟಿವ್ ಚಾರ್ಜ್ ಇದೆ ಅಂತ, ಈ ಕಡೆ ನೆಗೆಟಿವ್ ಚಾರ್ಜ್ ಇದೆ. ಹಾಗಿರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಸೆಟಪ್ ಆಗಿದೆ. ಆ ರೀಜನ್ ಒಳಗಡೆ ನಾವೇನು ಮಾಡಿದ್ದೀವಿ? ಒಂದು ಡೈಪೋಲ್ನ ಪ್ಲೇಸ್ ಮಾಡಿದ್ವಿ. ಪಾಸಿಟಿವ್, ಇದು ಸ್ವಲ್ಪ ಗಮನಿಸಿ, ಇದು ಪಾಸಿಟಿವ್ಗೆ ಇದು ನೆಗೆಟಿವ್ ಇದೆ ಅಂತ ಅನ್ಕೊಬೇಕು. ಕರೆಕ್ಟಾ? ಇದು ಪಾಸಿಟಿವ್ ಚಾರ್ಜ್ ಅಲ್ವಾ? ಈ ಪಾಸಿಟಿವ್ ಚಾರ್ಜ್ ಆಗಾದ್ರೆ ಯಾವ ಕಡೆ ಮೂವ್ ಆಗಬೇಕು? ಟುವರ್ಡ್ಸ್ ದ ನೆಗೆಟಿವ್ ಚಾರ್ಜ್, ಅಂದರೆ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಡೈರೆಕ್ಷನ್ ಫೀಲ್ಡ್ನ ಡೈರೆಕ್ಷನಲ್ಲಿ, ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನಲ್ಲಿ ಚಾರ್ಜ್ ಮೂವ್ ಆಗುತ್ತೆ. ಸೊ ದಿಸ್ ಈಸ್ ದ ಫೋರ್ಸ್ ಆಕ್ಟಿಂಗ್ ಆನ್ ದ ಚಾರ್ಜ್ +q ಇನ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಆನ್ ದ ನೆಗೆಟಿವ್ ಚಾರ್ಜ್ ಇಟ್ ಈಸ್ ಅಪೋಸಿಟ್. ವೆರಿ ಸಿಂಪಲ್, ಅಪೋಸಿಟ್ ಇರುತ್ತೆ. ನೆಗೆಟಿವ್ ಚಾರ್ಜ್ಗೆ ಏನಿರ್ತದೋ ಅಪೋಸಿಟ್ ಇರುತ್ತೆ ನೆಗೆಟಿವ್ ಚಾರ್ಜ್. ಇಸ್ ವಾಟ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೋರ್ಸ್ ಆಕ್ಟಿಂಗ್ ಆನ್ ನೆಗೆಟಿವ್ ಚಾರ್ಜ್ ಅಪೋಸಿಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಯಾಕೆಂತ ಅರ್ಥ ಆಗಿದೆ? ಈ ಕಡೆ ಪಾಸಿಟಿವ್ ಪ್ಲೇಟ್ ಇದೆ ಅಂತ, ಈ ಕಡೆ ನೆಗೆಟಿವ್ ಪ್ಲೇಟ್ ಇದೆ ಅಂತ. ಪಾಸಿಟಿವ್ ಚಾರ್ಜು ನೆಗೆಟಿವ್ ಪ್ಲೇಟ್ ಕಡೆಗೆ ಹೋಗುತ್ತೆ, ಅಂದರೆ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಕಡೆ ಮೂವ್ ಆಗ್ತಾ ಇದೆ. ಅದೇ ಥರ ಪಾಸಿಟಿವ್ ಚಾರ್ಜ್ ಇದೆ ಅಂದರೆ ನೆಗೆಟಿವ್ ಚಾರ್ಜು ಟುವರ್ಡ್ಸ್ ದ ಪಾಸಿಟಿವ್ ಪ್ಲೇಟ್ ಮೂವ್ ಆಗ್ತಾ ಇದೆ ಅಂತ, ಹಾಗಾಗಿ ಈ ಡೈರೆಕ್ಷನ್ ಇರುತ್ತೆ. ಸೊ ಇಟ್ ಮೇಕ್ಸ್ ಅನ್ ಆ್ಯಂಗಲ್ ತೀಟಾ ಅಷ್ಟೇ ಆ್ಯಂಗಲ್ನ ಫಾರ್ಮ್ ಮಾಡಿದೆ. ಸೊ ನಾವು ಟಾರ್ಕ್, ವಾಟ್ ಇಸ್ ದ ಟಾರ್ಕ್? Torque is nothing but magnitude of the force acting on the particle into the perpendicular distance. Perpendicular distance. Force equation ಬರಬೇಕು ನಾವು. F is equal to. So electric field strength definition ನೆನಪುಂಟು ನಿಮಗೆ. E is equal to force divided by charge. ಅಲ್ಲಿಗೆ F ಏನಾಗುತ್ತೆ? F is equal to E into Q ಆಗುತ್ತೆ. F is equal to E into Q. So this is what the magnitude of the force into perpendicular distance. Note ಮಾಡ್ಕೊಬೇಕು. So perpendicular distance between the forces. ಹೀಗಿದೆ ಡೈರೆಕ್ಷನ್ ಆಫ್ ದ ಫೋರ್ಸ್. ಜಸ್ಟ್ ಎಕ್ಸ್ಟೆಂಡ್ ಮಾಡೋಣ ಈ ಫೋರ್ಸ್ನ ಬ್ಯಾಕ್ವರ್ಡ್. ಪರ್ಪೆಂಡಿಕ್ಯುಲರ್ ಡ್ರಾ ಮಾಡ್ಕೊಂಬಿಡೋಣ. ಪಾಯಿಂಟ್ ಮಾಡಿ A, B ಮತ್ತು ಇದು C ಅಂತ. ಸೊ ಡಿಸ್ಟೆನ್ಸ್ ಏನೀಗ ಬೇಕಾದ್ರೆ ನಿಮಗೆ BC ಡಿಸ್ಟೆನ್ಸ್ ವಿ ವಾಂಟ್. BC ಬೇಕಿದೆ. ಫೋರ್ಸ್ ಬರ್ಕೊಂಬಿಡೋಣ. ಫೋರ್ಸ್ ಈಸ್ E into Q into the perpendicular distance. That is what BC. So BC ಕ್ಯಾಲ್ಕುಲೇಟ್ ಮಾಡೋದು. ಸೊ ಹಿಯರ್ ಇಸ್ ದ ಆ್ಯಂಗಲ್ ಥೀಟಾ. ಇದು ಥೀಟಾ ಇದೆ ಅಂದರೆ ಇದು ಥೀಟಾ ಇರುತ್ತೆ. ಸೊ ಥೀಟಾಗೆ ಅಪೋಸಿಟ್ ಸೈಡ್ ಇದೆ. ಅಪೋಸಿಟ್ ಸೈಡ್ ಅಂದರೆ ನಿಮಗೆ ಬರುವಂಥದ್ದು ಸೈನ್ ಥೀಟಾ. ಸ್ವಲ್ಪ ಲಿಂಕ್ ಕನೆಕ್ಟ್ ಮಾಡ್ಕೊಬೇಕು. ನೀವು ಸುಮ್ಮನೆ ಯಾವುದಾದ್ರು ಮೆಮರೈಸ್ ಮಾಡೋದಕ್ಕಿಂತ ಈ ಥೀಟಾ ಇದೆ, ಇದು ಥೀಟಾಗೆ ಅಪೋಸಿಟ್ ಸೈಡ್ ನಮಗೆ ಬೇಕಾಗಿರೋದಂದ್ರೆ ನೀವು ಸೈನ್ ಥೀಟಾ ಕನ್ಸಿಡರ್ ಮಾಡ್ಕೊಬೇಕು. ಸೈನ್ ಥೀಟಾ ಡೆಫಿನೇಷನ್ ಹೇಳುತ್ತೆ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ದಿಸ್ ಇಸ್ ಅಪೋಸಿಟ್ ಸೈಡ್ BC, ಹೈಪೋಟೆನ್ಯೂಸ್ AC. ನಿಮಗೇನು ಬೇಕಾಗಿರೋದು? BC ಬೇಕಿದೆ. BC ಇಸ್ ಈಕ್ವಲ್ ಟು ಏನಾಗುತ್ತೆ? AC ಇಂಟು ಸೈನ್ ಥೀಟಾ ಆಗ್ತದೆ. AC ಏನಾಗಾದ್ರೆ AC ಇಸ್ ವಾಟ್? AC ಇಸ್ ಅ ಡೈಪೋಲ್ ಅಂತ. 2A ಕಾಣ್ತಾ ಇದೆ. 2A ಬರ್ಬೇಡ. 2A ಸೈನ್ ಥೀಟಾ. ಸಬ್ಸ್ಟಿಟ್ಯೂಟ್ ಮಾಡೋಣ ಇಲ್ಲಿ. ವೆರಿ ಸಿಂಪಲ್. ಟೌ ಇಸ್ EQ ಇಂಟು BC ಪ್ಲಸ್ ಅಲ್ಲಿ ಏನಾಗೋಣ? 2A ಇಂಟು ಸೈನ್ ಥೀಟಾ.
2a into sin theta. So you know the definition of dipole moment, P is equal to 2a into q. ಗೊತ್ತಿದೆ? ಸೊ ಇಲ್ಲಿ 2a ಇದೆ, ಇಲ್ಲಿ q ಇದೆ, ಎರಡರದ್ದು ಪ್ರಾಡಕ್ಟನ್ನು ನೀವು ಸಿಂಪಲ್ ಆಗಿ P ಅಂತ ಬರ್ಕೊಬೋದು, ಡೈಪೋಲ್ ಮೊಮೆಂಟ್ ಇಂಟು ಸೈನ್ ಥೀಟಾ. ಸೊ ದಿಸ್ ಇಸ್ ವಾಟ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ when a dipole is placed in the region of uniform electric field. So you may also write equation as the cross product of electric field and the dipole moment, because tau is a vector quantity. Tau is a vector quantity ಆಗಿರೋದ್ರಿಂದ ನೀವು ಇದನ್ನ ಕ್ರಾಸ್ ಪ್ರಾಡಕ್ಟ್ ಅಲ್ಲೂ ಕೂಡ ಬರೀಬಹುದು. ಈ ವೆಕ್ಟರ್ ಫಾರ್ಮ್ ಕೇಳಿದ್ರೆ ನೀವು ಈ ಈಕ್ವೇಷನ್ ಬರೀಬೇಕಾಗುತ್ತೆ. ಸೊ ಜಸ್ಟ್ ಮ್ಯಾಗ್ನಿಟ್ಯೂಡ್ ಕೇಳಿದ್ರೆ you may write tau is equal to EP sin theta. So if theta is equal to 0 and another case if theta is equal to 90 degree. theta 0 ಅಂದರೆ ಏನು? ಹೀಗಿದೆ ಎಲೆಕ್ಟ್ರಿಕ್ ಫೀಲ್ಡ್ನ ಡೈರೆಕ್ಷನ್ನು. ಎಲೆಕ್ಟ್ರಿಕ್ ಫೀಲ್ಡ್ಗೆ ಡೈಪೋಲು ಪ್ಯಾರಲಲ್ ಆಗಿತ್ತು. ಹೀಗಿದೆ ಡೈರೆಕ್ಷನ್ ಅಂದರೆ, ಹೀಗಿದೆ ಅಂದರೆ ಡೈಪೋಲು ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ಲೇ ಇತ್ತು ಅಂದರೆ ತೀಟಾ ವ್ಯಾಲ್ಯೂ ಏನಾಗ್ಬಿಡುತ್ತೆ? 0 ಆಗುತ್ತೆ. ತೀಟಾ 0 ಆಯಿತು ಅಂದರೆ ಸೈನ್ 0 ಬಿಕಮ್ಸ್ 0. ಸೈನ್ 0 ಬಿಕಮ್ಸ್ 0. Sin 0 0 ಆಯಿತು ಅಂದರೆ tau becomes 0. Tau will be minimum. Tau it becomes minimum. It is equal to 0. ಕೇಳಿದರೆ ಇದನ್ನು ಫೈನಲ್ ಎಕ್ಸಾಮಲ್ಲಿ 1 ಮಾರ್ಕಿಗೆ ಯಾವಾಗ ನಿಮಗೆ tau ವ್ಯಾಲ್ಯೂ ಮ್ಯಾಕ್ಸಿಮಮ್ ಬರುತ್ತೆ ಮಿನಿಮಮ್ ಬರುತ್ತೆ ಅಂತ ನೀವು ಇದನ್ನ ಆನ್ಸರ್ ಬರೀಬೇಕಾಗುತ್ತೆ. ಯಾವಾಗ ಮಿನಿಮಮ್ ಬರುತ್ತೆ? ತೀಟಾ 0 ಇದ್ದಾಗ tau ಮಿನಿಮಮ್ ಆಗುತ್ತೆ. ತೀಟಾ 90 ಇದ್ದಾಗ ಏನಾಗುತ್ತೆ ನೋಡೋಣ. ಸೈನ್ 90 ಏನಾಯಿತು? ಸೈನ್ 91 ಆಗ್ತಾ ಇದೆ. tau ವಿಲ್ ಬಿ ಮ್ಯಾಕ್ಸಿಮಮ್. ಸೈನ್ 91 ಆಯಿತು ಅಂದರೆ ಇದು 1 ಆಯಿತು, ಉಳಿದಿದ್ದು ಇ ಇಂಟು ಪಿ ಆಗಿರುತ್ತೆ. ಇ ಇಂಟು ಪಿ. ಸೊ ಇಸ್ ದ ಕೇಸ್ ವೇರ್ tau will be maximum. The answer will be theta is equal to 90 degree. Yes, okay.